ಮದ್ದೂರು ಪಟ್ಟಣದಲ್ಲಿ ಈಗ ಪ್ರತಿಭಟನೆ ತೀವ್ರಗೊಂಡಿದೆ. ಮದ್ದೂರು ಶಾಸಕ ಕದಲೂರು ಉದಯ್ ಅಂತೂ ಸಂಪರ್ಕಕ್ಕೇನೆ ಸಿಗ್ತಾ ಇಲ್ಲ. ಫೋನ್ ಮಾಡಿ ಅವರಿಂದ ರಿಯಾಕ್ಷನ್ ಪಡೆಯೋಣ, ಎಲ್ಲಿದ್ದಾರೆ ನೋಡೋಣ ಅಂತ ಹೇಳಿದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಶಾಸಕರು. ಬೆಂಗಳೂರಿನ ನಿವಾಸದಲ್ಲೂ ಕೂಡ ಇಲ್ಲ ಶಾಸಕ ಉದಯ್ ಗೌಡ. ಎಸ್ಕಾರ್ಟ್ ವಾಹನವನ್ನು ಕೂಡ ಬಿಟ್ಟು ಶಾಸಕ ಉದಯ್ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಯಾಕೆ? ಇದು ಸಹಜವಾಗಿ ಕಾಡುವಂಥ ಪ್ರಶ್ನೆ. ನಿಮ್ಮ ಊರಲ್ಲಿ ನಿಮ್ಮ ಜನ ಅಲ್ಲಿ ಪಾಪ ಪರಿತಪಿಸ್ತಾ ಇದ್ದಾರೆ. ನೀವು ಆ ಭಾಗದ MLA ಎಲ್ಲಿ ಹೋಗಿದ್ದೀರಿ ಸ್ವಾಮಿ ಅನ್ನುವಂಥದ್ದು ನಮ್ಮ ನೇರವಾದಂಥ ಪ್ರಶ್ನೆ. ನೀವಿಂಥ ಸಂದರ್ಭದಲ್ಲಿ ನಿಮ್ಮ ಜನರಿಗೆ, ನಿಮ್ಮನ್ನು ವೋಟ್ ಹಾಕಿ ಗೆಲ್ಲಿಸಿರುವಂಥವ್ರಿಗೆ ನೀವು ಸಂದೇಶ ಕೊಡಬೇಕು. ಬೇಡ, ಹಿಂಗೆ ಮಾಡಬೇಡಿ, ಗಲಾಟೆ ಮಾಡ್ಕೋಬೇಡಿ, ಶಾಂತಿ ಕಾಪಾಡಿ, ಯಾರೇ ತಪ್ಪಿತಸ್ಥರಿದ್ರು ಅಂಥವ್ರಿಗೆ ನಾವು ತಕ್ಕ ಶಿಕ್ಷೆಯನ್ನು ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಹೇಳಬೇಕಾಗಿರುವಂಥ MLA ಸಾಹೇಬರು ಈಗ ಸಿಗ್ತಾ ಇಲ್ಲ, ಯಾರ ಕೈಗೂ ಸಿಗ್ತಾ ಇಲ್ಲ. ಬೆಂಗಳೂರು ನಿವಾಸದಲ್ಲೂ ಕೂಡ ಉದಯ್ ಗೌಡ ಅವರಿಲ್ಲ. ಸೊ ಮೊಬೈಲನ್ನು ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಕದಲೂರು ಉದಯ್ ಗೌಡ ಅವರು. ಸದ್ಯಕ್ಕೆ ಯಾರ ಸಂಪರ್ಕಕ್ಕೂ ಕೂಡ MLA ಸಿಗ್ತಾ ಇಲ್ಲ. ನೋಡಿ, ಮದ್ದೂರು ಈಗ ಸದ್ಯಕ್ಕೆ ಸಂಪೂರ್ಣ ಸ್ತಬ್ಧವಾಗಿರುವಂತಹ ಆ ಪೇಟೆ ಬೀದಿಯನ್ನು ನಾವು ನೋಡ್ತಾ ಇದ್ವಿ. ಆಗಲೇ ನಾವು ಮಾತಾಡ್ತಾ ಇದ್ವಿ, ನಿಷೇಧಾಜ್ಞೆ ಇರೋದ್ರಿಂದಾಗಿ ಅಂಗಡಿಗಳನ್ನು ಕೂಡ ಬಂದ್ ಮಾಡಿದ್ದಾರೆ, ಅಲ್ಲಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆಗೊಳಿಸಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ ಪೇಟೆ ಬೀದಿಯ ಅಂಗಡಿಗಳೆಲ್ಲವೂ ಕೂಡ ಬಂದ್ ಆಗಿದೆ. ಇನ್ನೊಂದು ಕಡೆ ಆಗಲೇ ಪ್ರತಿಭಟನೆಯ ನಿರತ ಕಾರ್ಯಕರ್ತರ ಮೇಲೆ ಲಾಠಿ ಬೀಸಿದಂಥ ಪೊಲೀಸರು ಈಗ ಗುಂಪನ್ನೆಲ್ಲವನ್ನು ಕೂಡ ಚದುರಿಸಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿಯನ್ನು ಈಗ ಹತೋಟಿಗೆ ತಗೊಂಡಿದ್ದಾರೆ ಪೊಲೀಸರು.